ಸೊ ನಾನು ಪಾರ್ಟ್ 2 ಡಿಸ್ಕಸ್ ಮಾಡ್ತೀನಿ. ಇಲ್ಲಿ 71 ಹಿಡ್ಕೊಂಡು ಟು 150 ತನಕ ಇನ್ನೂ ಎಕ್ಸ್ಟ್ರಾ ಉಳಿದಿದೆ. ಸೊ ಇಲ್ಲೇನಪ್ಪ ಅಂದರೆ JPEG ಜಾಯಿಂಟ್ ಫೋಟೋಗ್ರಾಫಿಕ್ ಎಕ್ಸ್ಪರ್ಟ್ಸ್ ಗ್ರೂಪ್. ಇಲ್ಲಿ ವೆರಿ ಇಂಪಾರ್ಟೆಂಟ್, ಭಾಳ ಸರಿ ಕ್ವಶನ್ ಆಗಿದೆ ಇದು. JPE ಅಂತಂದಾಗ ಜಾಯಿಂಟ್ ಇದಾಗ್ತದೆ. ಇದಾದಮೇಲೆ ನಾವು ನೆಕ್ಸ್ಟ್ ಬರ್ತಕ್ಕಂಥದ್ದು JRE ಜಾವಾ ರನ್ ಟೈಮ್ ಎನ್ವಿರಾನ್ಮೆಂಟ್. KB ಅಂದರೆ ಕಿಲೋ ಬಿಟ್. ಇಲ್ಲಿ ನೋಡ್ರಿ, ಬಿಟ್ ಅಂದಾಗ ಸ್ಮಾಲ್ ಕೀ ಬರ್ತದೆ, B ಬರ್ತದೆ. ಇನ್ನು ಕ್ಯಾಪಿಟಲ್ B ಅಂತಂದಾಗ ಕಿಲೋ ಬೈಟ್ ಬರ್ತದೆ. ಇದಾದಮೇಲೆ KBPS ಅಂದ್ರೆ ಕಿಲೋ ಬಿಟ್ ಪರ್ ಸೆಕೆಂಡ್ ಆಗ್ತದೆ. ಇನ್ನು LA ಅಂದ್ರೆ ಲ್ಯಾನ್, ಲೋಕಲ್ ಏರಿಯಾ ನೆಟ್ವರ್ಕ್ಗೆ ನಾವು ಲ್ಯಾನ್ ಅಂತ ಕರಿತೀವಿ. LDU ಅಂತಂದ್ರೆ ಲಿಕ್ವಿಡ್ ಡಿಸ್ಪ್ಲೇ ಯೂನಿಟ್ ಆಗ್ತದೆ. LED ಅಂದರೆ ಲೈಟ್ ಎಮಿಟಿಂಗ್ ಡಯೋಡ್. ಲೀಫೋ ಅಂತಂದರೆ ಲಾಸ್ಟ್ ಇನ್ ಲಾಸ್ಟ್ ಔಟ್. ಇದು ಪ್ರಿಂಟಿಂಗಲ್ಲಿ ಯೂಸ್ ಮಾಡ್ತಕ್ಕಂಥ ಪದ ರೀ. ಇದು ಎಷ್ಟು ಮ್ಯಾಕ್ಸಿಮಮ್ ಇರುತ್ತೆ ಅಷ್ಟು ಪ್ರಿಂಟಿಂಗ್ ಕ್ವಾಲಿಟಿ ಜಾಸ್ತಿ ಬರ್ತಿರ್ತದೆ. ಲೈನ್ಸ್ ಪರ್ ಇಂಚಿಗೆ ನಾವು LPI ಅಂತ ಕರಿತೀವಿ. ಇದು KPH ಕೇಳಿದಂತೆಲ್ಲ ಕ್ವಶನ್ ಗ್ರೂಪ್ಸಿಗೆ. ಲಿಪ್ಸ್ ಅಂದರೆ ಲಿಸ್ಟ್ ಪ್ರೊಸೆಸಿಂಗ್. ಇನ್ನು ನೋಡ್ರಿ, ಇನ್ನು ಬೆಂಗಳೂರು ಏರಿಯಾಗಳೆಲ್ಲ ನೋಡ್ತೀವಿ ನಾವು. ಮ್ಯಾನ್ ಅಂದ್ರೆ ಈಗ ಮ್ಯಾನ್ ಈ ಥರ ಆರ್ಡರ್ ವೈಸ್ ಬಂದಿರ್ತಾರೆ, ಅದು ನೋಡಬೇಕು. ಮ್ಯಾನ್ ಅಂದರೆ ಮೆಟ್ರೋಪಾಲಿಟಿಷನ್ ಏರಿಯಾ ನೆಟ್ವರ್ಕಲ್ಲಿ ನಾವು ಮ್ಯಾನ್ ಅಂತ ಕರಿತೀವಿ. MB ಅಂದರೆ ಮೆಗಾ ಬಿಟ್ಟು. ಕ್ಯಾಪಿಟಲ್ MB ಅಂತಂದಾಗ ಕ್ಯಾಪಿಟಲ್ B ಬಂದಾಗ ಮೆಗಾ ಬೈಟ್ ಆಗ್ತದೆ, ಇಂಪಾರ್ಟೆಂಟು. ಇನ್ನು MPEG ಅಂತಂದಾಗ ಮೂವಿಂಗ್ ಪಿಕ್ಚರ್ ಎಕ್ಸ್ಪರ್ಟ್ಸ್ ಗ್ರೂಪ್. ಇದು ಒಂದ್ಸರಿ ಕ್ವಶನ್ ಆಗಿದ್ರಿ. MPEG ಅಂತಂದಾಗ ಮೂವಿಂಗ್ ಪಿಕ್ಚರ್ ಎಕ್ಸ್ಪರ್ಟ್ಸ್ ಗ್ರೂಪ್. ಅದಾದಮೇಲೆ MMS ಅಂದರೆ ಮಲ್ಟಿಮೀಡಿಯಾ ಮೆಸೇಜಿಂಗ್ ಸರ್ವೀಸ್. ಆಮೇಲೆ MIME ಅಂದರೆ ಮಲ್ಟಿಪರ್ಪಸ್ ಇಂಟರ್ನೆಟ್ ಮೇಲ್ ಎಕ್ಸ್ಟೆನ್ಷನ್ಸ್. ಮಲ್ಟಿಪರ್ಪಸ್ ಇಂಟರ್ನೆಟ್ ಮೇಲ್ ಎಕ್ಸ್ಚೇಂಜಿಗೆ ನಾವು MIME ಅಂತ ಕರಿತೀವಿ. MSN ಅಂದರೆ ಮೈಕ್ರೋಸಾಫ್ಟ್ ನೆಟ್ವರ್ಕ್ ಆಗ್ತದೆ. MICR ಮೊನ್ನೆ ರೀಸೆಂಟಾಗಿ ಗ್ರೂಪ್ ಸೆಲ್ ಕೇಳಿದಂಥ ಕ್ವಶನು. MICRನ ಫುಲ್ ಫಾರ್ಮ್ ಕೇಳೇನ್ರಿ. ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರಿಸ್ಟಿಕ್ ರಿಕಗ್ನೈಸೇಷನ್. ಇದೇನಪ್ಪ ಅಂದರೆ ಇದು ಒಂದು ಇನ್ಪುಟ್ ಡಿವೈಸ್ ಆಗ್ತದೆ ನೋಡ್ರಿ. ಒಂದ್ಸರಿ ಕ್ವಶನ್ ಕೇಳಿದ್ದು ಇನ್ಪುಟ್ ಡಿವೈಸ್ ನೋಡ್ರಿ. ಅದು ಬ್ಯಾಂಕಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ, ಅದನ್ನು ನೋಡೋಣ. ಅದಾದಮೇಲೆ MIPS ಮಿಲಿಯನ್ ಇನ್ಸ್ಟ್ರಕ್ಷನ್ಸ್ ಪರ್ ಸೆಕೆಂಡ್ ಕೂಡ ವೆರಿ 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 ಇಂಪಾರ್ಟೆಂಟ್. MIPS ಅಂದಾಗ ಮಿಲಿಯನ್ ಇನ್ಸ್ಟ್ರಕ್ಷನ್ಸ್ ಪರ್ ಸೆಕೆಂಡ್. NFS ನೆಟ್ವರ್ಕ್ ಫೈಲ್ ಸಿಸ್ಟಮ್. ಇಲ್ಲಿ ನೋಡ್ರಿ, ಇದೇನು ಗೊತ್ತಾ, ನೆಟ್ವರ್ಕ್ ಫೈಲ್ ಸಿಸ್ಟಮ್ಗೆ ನೆಟ್ವರ್ಕ್ ಫೈಲ್ ಸಿಸ್ಟಮ್ ಅಂದರೆ NFS. NIC ಅಂದರೆ ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡ್ ಆಗ್ತದೆ. NOS ಅಂದ್ರೆ ನೆಟ್ವರ್ಕ್ ಆಪ್ರೇಟಿಂಗ್ ಸಿಸ್ಟಮ್ಗೆ NOS ಆಗ್ತದೆ. OCR ಅಂತಂದ್ರೆ ಆಪ್ಟಿಕಲ್ ಕ್ಯಾರೆಕ್ಟರ್ ರಿಕಗ್ನಿಷನ್ಗೆ ನಾವು OCR ಅಂತಂತೀವಿ. OMR ಅಂದ್ರೆ ಆಪ್ಟಿಕಲ್ ಮಾರ್ಕ್ ರೀಡರ್. ಆಪ್ಟಿಕಲ್ ಮಾರ್ಕ್ ರೀಡರ್ಗೆ ನಾವು OMR ಅಂತ ಕರಿತೀವಿ. ಅಂದರೆ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್. ಇದು ಓಪ್ಸ್ ಅಂತ ಬಂದೆ. ಒಂದು ವೇಳೆ ಇಂಟರ್ನೆಟಲ್ಲೂ ಏನಾದರೂ ಡೇಟಾ ಆಫ್ ಆಯ್ತಪ್ಪ ಅಂದರೆ ಸಡನ್ನಾಗಿ ಓಪ್ಸ್ ಅಂತ ಬಂದುಬಿಡ್ತಾವ, ಅದೇ ಓಪ್ಸ್ ಇದು. ಅದಾದಮೇಲೆ OS ಅಂದರೆ ಆಪ್ರೇಟಿಂಗ್ ಸಿಸ್ಟಮ್. OLE ಅಂದರೆ ಆಬ್ಜೆಕ್ಟ್ ಲಿಂಕಿಂಗ್ ಆ್ಯಂಡ್ ಎಂಬೆಡಿಂಗ್. ಇದು ಒಂದ್ಸರಿ ಕ್ವಶನ್ ಆಗಿದೆ ರೀ. ಪಿರ್ ಟು ಪಿರ್, P2P ಅಂದ್ರೆ ಪಿರ್ ಟು ಪಿರ್. ಅದಾದಮೇಲೆ PAN ಅಂದ್ರೆ ಪರ್ಸ್ನಲ್ ಏರಿಯಾ ನೆಟ್ವರ್ಕ್, PAN ಅಂತ ಕರಿತೀವಿ. ಇದಾದಮೇಲೆ PCL ಅಂದರೆ ಪ್ರಿಂಟೆಡ್ ಕಮ್ಯಾಂಡ್ ಲ್ಯಾಂಗ್ವೇಜ್. PDF ಒಂದ್ಸರಿ ಕೇಳ ನೋಡ್ರಿ. PDF ಅಂತಂದ್ರಾಗ ಪೋರ್ಟೇಬಲ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್. ಪೋರ್ಟೇಬಲ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್. PNP ಅಂದರೆ ಪ್ಲಗ್ ಆ್ಯಂಡ್ ಪ್ಲೇ. ಇದು ಕೂಡ ಇಂಪಾರ್ಟೆಂಟ್. ಇಂಥವು ಭಾಳ ಕನ್ಫ್ಯೂಸ್ ಮಾಡ್ತಾರೆ ಎಕ್ಸಾಮಲ್ಲಿ. ಈ ಥರದ ಕ್ವಶನ್ಸ್ನ ಭಾಳ ಕನ್ಫ್ಯೂಸ್ ಮಾಡ್ತಾವೆ. ಇದನ್ನು ನೋಡ್ಕೋಬೇಕು. PNP, P2P, B2B ಎಲ್ಲ ಇಂಪಾರ್ಟೆಂಟು. ಪೇಜ್ ಪರ್ ಮಿನಿಟ್, ಇದು ಕೂಡ ಪ್ರಿಂಟಿಂಗ್ ಕ್ವಾಲಿಟಿದಾಗ ಬರ್ತದೆ ರೀ. PPM ಅಂದರೆ ಪೇಜ್ ಪರ್ ಮಿನಿಟ್ ಆಗ್ತದೆ. PPP ಒಂದ್ಸರಿ ಕ್ವಶನ್ ಕೇಳಿದ್ರೆ ಪಾಯಿಂಟ್ ಟು ಪಾಯಿಂಟ್ ಪ್ರೋಟೋಕಾಲ್. ಇದರಲ್ಲಿ SDA ಕ್ವಶನ್ ಕೇಳಿದಂಥದ್ದು. PPP ಅಂದ್ರೆ ಪಾಯಿಂಟ್ ಟು ಪಾಯಿಂಟ್ ಪ್ರೋಟೋಕಾಲ್ ಆಗ್ತದೆ. ಇದಾದಮೇಲೆ PROM ಅಂತಂದರೆ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮೊರಿ. ರೋಮ್ ಅಂದರೆ ರೀಡ್ ಓನ್ಲಿ ಮೆಮೊರಿ. ಇನ್ PSTN ಅಂದರೆ ಪಬ್ಲಿಕ್ ಸ್ವಿಚ್ಡ್ ಟೆಲಿಫೋನ್ ನೆಟ್ವರ್ಕ್ ಆಗ್ತದೆ ಇದು. ಇನ್ನು ಪೋಸ್ಟ್ ಅಂದರೆ ಪವರ್ ಆನ್ ಸೆಲ್ಫ್ ಟೆಸ್ಟ್. ಪವರ್ ಆನ್ ಸೆಲ್ಫ್ ಟೆಸ್ಟ್ಗೆ ನಾವು ಪೋಸ್ಟ್ ಅಂತ ಕರಿತೀವಿ. ಇದಾದಮೇಲೆ QoS ಕ್ವಾಲಿಟಿ ಆಫ್ ಸರ್ವಿಸ್, ನಾವು QoS ಅಂತ ಕರಿತೀವಿ. ಇನ್ನು RDBMS ಅಂದ್ರೆ ರಿಲೇಷ್ನಲ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ರಿಲೇಷ್ನಲ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಗೆ ನಾವು RDBS ಅಂತ ಕರಿತೀವಿ. RDBMS. ಆಮೇಲೆ RIP ಅಂದರೆ RIP ಅಂದರೆ ರೌಟಿಂಗ್ ಇನ್ಫಾರ್ಮೇಷನ್
ಪ್ರೋಟೋಕಾಲ್, ರೌಟಿಂಗ್ ಇನ್ಫಾರ್ಮೇಷನ್ ಪ್ರೋಟೋಕಾಲ್ ಆಗ್ತದೆ. ಆಮೇಲೆ ಇದೊಂದು ಸರಿ ಕ್ವಶನ್ ಕೇಳೋಣ, RTOS ಅಂದರೆ ರಿಯಲ್ ಟೈಮ್ ಆಪ್ರೇಟಿಂಗ್ ಸಿಸ್ಟಮ್. ರಿಯಲ್ ಟೈಮ್ ಆಪ್ರೇಟಿಂಗ್ ಸಿಸ್ಟಮ್ ನೋಡಿರಿ, ಎಸ್ ಕ್ಯಾಪಿಟಲ್ ಆಗಿ ಎರಡು ಸ್ಮಾಲ್ ಎ ಮತ್ತು ಕ್ಯಾಪಿಟಲ್ ಎಸ್ ಬಂದಾಗ ಸಾಫ್ಟ್ವೇರ್ ಹ್ಯಾಸ್ ಎ ಸರ್ವೇಸ್, ಇದು ಇಂಪಾರ್ಟೆಂಟು. ಈ ಥರನೇ ಕ್ವಶನ್ ಕೇಳಿರ್ತಾನೆ ರೀ ಅವ, ಅದಕ್ಕೆ ನಾವು ಸಾಫ್ಟ್ವೇರ್ ಹ್ಯಾಸ್ ಎ ಸರ್ವೇಸ್ ತಿಳ್ಬೇಕು. ಇನ್ನು ಇದು ಒಂದು ಸರಿ ಕ್ವಶನ್ ಆಗ್ಯದ ರೀ, ಇದು ಮೋಸ್ಟ್ಲಿ FD ಆಗಿರ್ತಕ್ಕಂಥ ಕ್ವಶನ್ ನೋಡಿರಿ. ಏನಂತಂದರೆ SMTP ಅಂದರೆ ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಇನ್ನು SQL ಅಂದರೆ ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್, ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್ ಆಗ್ತದೆ. FAQ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಗೆ ನಾವು FAQ ಅಂತ ಕರಿತೀವಿ, ಅದು ಇಂಪಾರ್ಟೆಂಟು. SRAM ಅಂದರೆ ಸ್ಟ್ಯಾಟಿಕ್ ರ್ಯಾಂಡಮ್ ಆ್ಯಕ್ಸೆಸ್ ಮೆಮೊರಿ, ಅಂದರೆ ಸ್ಟ್ಯಾಟಿಕ್ ರ್ಯಾಂಡಮ್ ಆ್ಯಕ್ಸೆಸ್ ಮೆಮೊರಿ. ಸಿಂಪಲ್ ನೆಟ್ವರ್ಕ್ ಮ್ಯಾನೇಜ್ಮೆಂಟ್ ಪ್ರೋಟೋಕಾಲ್ಗೆ ನಾವು ಇಲ್ಲಿ ನೋಡ್ರಿ ಇದನ್ನು. ಇದಾದಮೇಲೆ ಸಿಮ್ ಅಂದರೆ ಎಲ್ಲರೂ ಸಿಮ್ ಯೂಸ್ ಮಾಡ್ತೀವಲ್ಲ, ಅದು ಕೇಳ್ಬೋದು ಕ್ವಶನ್. ಸಬ್ಸ್ಕ್ರೈಬರ್ ಐಡೆಂಟಿಫಿಕೇಷನ್ ಮಾಡಲ್ಗೆ ನಾವು ಸಿಮ್ ಅಂತ ಕರಿತೀವಿ. ಇನ್ನು TCP ಗ್ರೂಪ್ ಸಿ ಕ್ವಶನ್, ಇದು ಗ್ರೂಪ್ ಸಿ ಕ್ವಶನ್. ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್, TCP ಅಂದ್ರೆ ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್. ನಾವು URL ಸಬ್ ವಿಭಾಗದಲ್ಲಿ ನೋಡ್ತೀವಿ, ನಾವು URLದಾಗ ನೋಡ್ತೀವಿ TCPನ. ಇನ್ನು UI ಅಂದರೆ ಯೂಸರ್ ಇಂಟರ್ಫೇಸ್ ಆಗ್ತದೆ. UPS ಅಂದರೆ ಅನ್ಇಂಟರಪ್ಟೇಬಲ್ ಪವರ್ ಸಪ್ಲೈ, ಅಂದರೆ ಇವಾಗ ಪವರ್ ಗೊತ್ತಲ್ಲ UPS ಅಂದರೆ ಏನಂತ, ಮನೇಲಿ ಪವರ್ ಆಫ್ ಆದಮೇಲೆ ಮತ್ತೆ ನಾವು UPS ಆಟೋಮೆಟಿಕ್ ಆನ್ ಆಗಿ ನಮ್ಮ ಕೆಲಸನ ಸ್ಟಾರ್ಟ್ ಆಗಿರ್ತದೆ, ಪವರ್ ಆಟೋಮೆಟಿಕ್ ಆನ್ ಆಗ್ತದೆ. ಅನ್ಇಂಟರಪ್ಟೇಬಲ್, ಇಂಟರಪ್ಟ್ ಆಗಲ್ಲ. URI ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್, ಯೂನಿಫಾರ್ಮ್ ರಿಸೋರ್ಸ್ ಐಡೆಂಟಿಫೈಯರ್. URL ಅಂದರೆ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಆಗ್ತದೆ. ಆಮೇಲೆ UR ಅಂದರೆ ಯೂನಿಫಾರ್ಮ್ ರಿಸೋರ್ಸ್ ನೇಮ್ ಆಗ್ತದೆ. ಇದ್ರ ಬಗ್ಗೆ ಎಲ್ಲೆಲ್ಲ ಅಂತ ಬರ್ತೀವಿ ಅಂತ ನಾವು ಮುಂದೆ ಟಾಪಿಕ್ ವೈಸ್ ಡಿಸ್ಕಸ್ ಮಾಡುವಾಗ ನಿಮ್ಗೆ ಈಸಿ ಆಗ್ತದೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಾನು ಹೇಳ್ತಾ ಇದ್ದೀನಿ. USB ಅಂದರೆ ಯೂನಿವರ್ಸಲ್ ಸೀರಿಯಲ್ ಬಸ್. ಯುನಿವ್ಯಾಕ್ ಅಂದರೆ ಯೂನಿವರ್ಸಲ್ ಆಟೋಮ್ಯಾಟಿಕ್ ಕಂಪ್ಯೂಟರ್, ಇದು ಒಂದು ಸರಿ ಕ್ವಶನ್ ಕೇಳೇನ್ರಿ. ಯೂನಿವರ್ಸಲ್ ಆಟೋಮ್ಯಾಟಿಕ್ ಕಂಪ್ಯೂಟರ್ ಆಸ್ ಎ ಯುನಿವ್ಯಾಕ್. ನೆಕ್ಸ್ಟ್ VG ಅಂದರೆ ವಿಡಿಯೋಗ್ರಾಫಿಕ್ ಅರೇ ಇರ್ಬೋದು. ಆಮೇಲೆ VLAN ಅಂತಂದ್ರೆ ವರ್ಚುವಲ್ ಲೋಕಲ್ ಏರಿಯಾ ನೆಟ್ವರ್ಕು, ವರ್ಚುವಲ್ ಪ್ರೈವೇಟ್ ನೆಟ್ವರ್ಕು. ವಿದೇಶ್ ಸಂಚಾರ್ ನಿಗಮ್ ಲಿಮಿಟೆಡ್, BSNL ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡು. VSL ಅಂದ್ರೆ ವಿದೇಶ್ ಸಂಚಾರ್ ನಿಗಮ್ ಲಿಮಿಟೆಡು. ವಿಜುವಲ್ ಡಿಸ್ಪ್ಲೇ ಯೂನಿಟು, ಇವೆಷ್ಟು ಇಂಪಾರ್ಟೆಂಟ್ ಅಲ್ಲ, ಬಟ್ ಏನು ನಾನು ಡಿಸ್ಕಸ್ ಮಾಡಿದ್ರೆ ಪ್ರೀವಿಯಸ್ ಅಲ್ಲಿ ಭಾಳ ಇಂಪಾರ್ಟೆಂಟು. VLIC ಅಂದರೆ VLC ಇದು ಇಂಪಾರ್ಟೆಂಟ್ ನೋಡಿ, ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಕೂಡ ಇಂಪಾರ್ಟೆಂಟ್ ಆಗ್ತದೆ. ನವಡೇಸ್ ನಾವೆಲ್ಲ VLCನ ಯೂಸ್ ಮಾಡ್ತಿದ್ವಿ ಅಂತ. WAN ಅಂದರೆ ವೈಡ್ ಏರಿಯಾ ನೆಟ್ವರ್ಕು, LAN ಅಂದರೆ ಲೋಕಲ್ ಏರಿಯಾ ನೆಟ್ವರ್ಕು, WAP ಅಂದರೆ ವೈರ್ಲೆಸ್ ಅಪ್ಲಿಕೇಶನ್ ಪ್ರೋಟೋಕಾಲ್ ಆಗ್ತದೆ. ಇದು ಕೇಳಿ ನೋಡ್ರಿ ಕ್ವಶನ್. ವೈಫೈ ಫುಲ್ ಫಾರ್ಮ್ ಕೇಳ್ತಾನೆ, ಅಂದರೆ ವೈರ್ಲೆಸ್ ಫೀಡಿಬಿಲಿಟಿ. VLAN ಅಂದರೆ ವೈರ್ಲೆಸ್ ಲೋಕಲ್ ಏರಿಯಾ ನೆಟ್ವರ್ಕ್. ವೈಫೈ ಪ್ರೊಟೆಕ್ಟೆಡ್ ಆಕ್ಸೆಸ್, VPN ಅಥವಾ VP ಅಂದ್ರೆ ನೋಡ್ತಿಲ್ಲ ವೈಫೈ ಪ್ರೊಟೆಕ್ಟೆಡ್ ಆಕ್ಸೆಸ್ ಇರೋದು. ಇದು ಕೂಡ ಭಾಳಷ್ಟು ಮನೆಗಳೆಲ್ಲ ಯೂಸ್ ಮಾಡ್ತೀವಲ್ಲ ಇದು. ಸೊ ವೆರಿ ಇಂಪಾರ್ಟೆಂಟ್. VPN ಅಂತಂದ್ರೆ ವೈಫೈ ಪ್ರೊಟೆಕ್ಟೆಡ್ ಆಕ್ಸೆಸ್, ವೈಫೈನ ನಾವು ಪ್ರೊಟೆಕ್ಟೆಡ್ ಆಗಿ ಯೂಸ್ ಮಾಡಕತ್ತಕ್ಕಂಥದ್ದು. WAN ಅಂದ್ರೆ ನೋಡ್ರಿ, WAN ಅಂದ್ರೆ ವೈಡ್ ಏರಿಯಾ ನೆಟ್ವರ್ಕ್ ಆಗ್ತದೆ. WAP ಅಂತಂದಾಗ ವೈರ್ಲೆಸ್ ಅಪ್ಲಿಕೇಶನ್ ಪ್ರೋಟೋಕಾಲ್, ವೈಫೈ ವೈರ್ಲೆಸ್ ಫೀಡಿಬಿಲಿಟಿ. ಸೊ ಇದು WWW ಅಂದರೆ ವರ್ಲ್ಡ್ ವೈಡ್ ವೆಬ್ ಆಗ್ತದೆ. WLL ವೈರ್ಲೆಸ್ ಲೋಕಲ್ ಲೂಪ್. VROM ಅಂದರೆ ರೈಟ್ ಒನ್ಸ್ ರೀಡ್ ಮೆನಿ, ಇದು ಕೂಡ ಒಂದು ಸರಿ ಕ್ವಶನ್ ಕೇಳೇನ್ರಿ. OM ಅಂದರೆ ರೈಟ್ ಒನ್ಸ್ ರೀಡ್ ಮೆನಿ. ಆಮೇಲೆ ಇದು ಒಂದು ಸರಿ ಕೇಳೇನ್ರಿ. ಎಕ್ಸ್ಟೆನ್ಸಿಬಲ್ ನೋಡ್ರಿ, ಎಕ್ಸ್ಟೆನ್ಸಿಬಲ್ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ನೋಡು. XHTML ಅಂತಂದಾಗ ಎಕ್ಸ್ಟೆನ್ಸಿಬಲ್ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. ಇದಾದಮೇಲೆ XML ಎಕ್ಸ್ಟೆನ್ಸಿಬಲ್ ಮಾರ್ಕಪ್ ಲ್ಯಾಂಗ್ವೇಜ್, ಎಕ್ಸ್ಟೆನ್ಸಿಬಲ್ ಮಾರ್ಕಪ್ ಲ್ಯಾಂಗ್ವೇಜ್ ಆಗ್ತದೆ. ZIP ಅಂದರೆ ಝೋನ್ ಇನ್ಫಾರ್ಮೇಷನ್ ಪ್ರೋಟೋಕಾಲ್, ಇಂಪಾರ್ಟೆಂಟ್. ಆಮೇಲೆ ZIC ಅಂದರೆ ZISC ಅಂದ್ರೆ ಝೋನ್ ಇನ್ಫಾರ್ಮೇಷನ್ ಸೆಟ್ ಕಂಪ್ಯೂಟರ್, ಝೋನ್ ಇನ್ಫಾರ್ಮೇಷನ್ ಸೆಟ್ ಕಂಪ್ಯೂಟರ್ ಆಗ್ತದೆ. ಇಲ್ಲಿ ಏನಪ್ಪ ಅಂತಂದಾಗ ನಾನು ಒಟ್ಟು 150 ಅಬ್ರಿವೇಷನ್ಸ್ನ ಮಾಡಿದ್ದೀನಿ. ಇಲ್ಲಿ ಏನಪ್ಪ ಅಂತಂದಾಗ 1ರಿಂದ 2 ಮಾರ್ಕ್ಸ್ ಅಂತೂ ಬರ್ಬೋದು ರೀ ಆ್ಯಕ್ಚುಲಿ. ಸೊ ಈ ಏರಿಯಾದಿಂದ ಬಂದಿರ್ತಾವ. ಅಲ್ಲಿ ಏನು ಮಾಡಿರಲ್ಲ ಅವನು, C ಬದಲಾಗಿ K ಹಾಕಿರ್ತಾನೆ ಅಥವಾ ಬೇರೆ ಏನೋ ಹಾಕಿರ್ತಾನೆ. ಬಟ್ ಏನು ಗೊತ್ತಾ, ಇವಿಷ್ಟು ಪರ್ಫೆಕ್ಟ್ ಆದರೆ 2 ಮಾರ್ಕ್ಸ್ ಮುಂಬರುವ CTI ಆ್ಯಂಡ್ ನೆಕ್ಸ್ಟ್ ಏನಪ್ಪ ಅಂದರೆ PC. ಇವಾಗ 2 ಎಕ್ಸಾಮ್ಗೆ ವೆರಿ ಇಂಪಾರ್ಟೆಂಟ್ ಇದು ಚಾಪ್ಟರು.
ಸೊ ಅದಕ್ಕೋಸ್ಕರ ನಾನು ಮಾಡಿದ್ದೀನಿ. ಒಂದು 15 20 ನಿಮಿಷ ಆಗ್ಬೋದು ಅಷ್ಟೇ. ನೀವು ಯಾವಾಗಾದ್ರೂ ಟೈಮ್ ಫ್ರೀ ಇದ್ದಾಗ ಒಂದು 20 ನಿಮಿಷ ನೋಡ್ಕೊಳ್ಳಿ, 2 ಮಾರ್ಕ್ಸ್ ಆರಾಮಾಗಿ ನೀವು ಮಾಡ್ಬೋದು. ಅದಾದಮೇಲೆ ರೆವಿನ್ಯೂ ಲಾ ಕ್ಲಾಸಸ್ಗಳು ಸ್ವಲ್ಪ ನಿಂತಿದೆ. ಸೊ ಫುಲ್ ಪಿ ಪಿ ಟಿ ಜೊತೆ ಬರ್ತಾಯಿದ್ದೀನಿ ನಾನು ವಿತ್ ಫುಲ್ ಕ್ಲಾರಿಟಿಯಿಂದ. ಸೊ ಅದಕ್ಕಾಗಿ ಸ್ವಲ್ಪ ಟೈಮ್ ತೊಗೋತಾ ಇದ್ದೀನಿ. ಅಲ್ಲಿವರೆಗೆ ನಾವು ಕಂಪ್ಯೂಟರ್ದು ಎಲ್ಲ ಬೇಸಿಕ್ಸ್ನ ಮುಗಿಸೋಣ. ಇದಾದಮೇಲೆ ನೀವು ಒಂದು ವೇಳೆ ಕನ್ನಡ ಮಾಡೋರಂದರೆ ಕನ್ನಡ ಬೇಕಾದರೆ ನೀಟಾಗಿ ಗ್ರಾಮರ್ ಜೊತೆಯಲ್ಲಿ ಎಲ್ಲವನ್ನು ಸಾಹಿತ್ಯ ಜೊತೆಯಲ್ಲಿ ಮುಗಿಸ್ಕೊಳ್ಳೋಣ, ಅದರಲ್ಲೇನು ಡೌಟೇ ಇಲ್ಲ. ಸೊ ದಯಮಾಡಿ ಏನಪ್ಪ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಆದಷ್ಟು ಜಾಸ್ತಿ ಶೇರ್ ಮಾಡಿ. ಸೊ ನನಗೂ ಮಾಡೋಕ್ಕೆ ಒಂಥರ ಹುಮ್ಮಸ್ಸಿರುತ್ತೆ. ಸೊ ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಆ್ಯಸ್ ವೆಲ್ ಆಸ್ ಲೈಕ್ ಮಾಡಿರಿ. ನಾನೇನು ಯಾವುದೇ ಥರ ಪೇಯ್ಡ್ ಕ್ಲಾಸ್ ಮಾಡ್ತಾಯಿಲ್ಲ. ನೀವು ಯಾವ ಟಾಪಿಕ್ ಅಂದರೆ ಆ ಟಾಪಿಕ್ ಡಿಸ್ಕಸ್ ಮಾಡೋಣ. ಮತ್ತು ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಹಾಕ್ತಿದ್ರ. ಸ್ವಲ್ಪ ನಾನು ಬ್ಯುಸಿ ಇರೋ ಕಾರಣಕ್ಕಾಗಿ ಕೆಲವೊಬ್ಬರಿಗೆ ನಾನು ರಿಪ್ಲೈ ಕೊಡ್ತಾಯಿಲ್ಲ. ಸೊ ಇನ್ನೂ ಸ್ವಲ್ಪ ಸಬ್ಜೆಕ್ಟ್ ಬಗ್ಗೆ ಕ್ಲಾರಿಟಿ ಸಿಕ್ತಂದರೆ ಕಂಟಿನ್ಯೂ ಮಾಡೋಣ, ಅದರಲ್ಲೇನಿಲ್ಲ. ಇದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಇವಾಗ ಇಷ್ಟು ಹೇಳ್ತೀನಿ. ಸೊ ಆಲ್ಮೋಸ್ಟ್ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರೂ ದಯಮಾಡಿ, ಆ್ಯಂಡ್ ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿರಿ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಒಂದು ಸಾರಿ ಬೇಕಾದರೆ ನೋಟ್ಸ್ ಮಾಡ್ಕೊಳ್ಳಿ. ನಾನು ಇನ್ನೂ ಒಂದು ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆದಮೇಲೆ ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ತೀನಿ. ಅದರಲ್ಲಿ ಬೇಕಾದರೆ ಎಲ್ಲ PDF ನೋಟ್ಸ್ನ ನಾನು ಹಾಕಿರ್ತೀನಿ, ನಿಮ್ಗೆ ಉಪಯುಕ್ತ ಆಗ್ತದೆ. ಆಮೇಲೆ ಆದಷ್ಟು ನೋಟಿಫಿಕೇಷನ್ ಆಗೋವಷ್ಟು ಮಟ್ಟಿಗೆ ನಾವೆಲ್ಲ ಮುಗಿಸಿರ್ಬೇಕು. ಅದಾದಮೇಲೆ ರಿವಿಷನ್ ಕ್ಲಾಸಸ್ನ ಸ್ಟಾರ್ಟ್ ಮಾಡೋಣ, ಆರಾಮಾಗಿ ಗೆಲುವಿನ ಕಡೆ ಹೋಗ್ಬೋದು. ಇಷ್ಟು ಹೇಳಿ ನಾನು ಟಾಪಿಕ್ನ ಮುಗಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.